ಶಾಲೆಗಂತ ಹೋದಂತಹ ಇಬ್ಬರು ವಿದ್ಯಾರ್ಥಿನಿಯರು ನಾಪತ್ತೆಯಾಗಿರುವಂತಹ ಕೇಸ್. ಖಾಸಗಿ ಸ್ಕೂಲ್ನ 14 ವರ್ಷದ ಮೋನಿತಾ, 11 ವರ್ಷದ ತನುಶ್ರೀ ಇಬ್ಬರೂ ಕೂಡ ಅಪ್ರಾಪ್ತೆಯರು ಕಾಣೆಯಾಗಿದ್ದಾರೆ. ಖಾಸಗಿ ಸ್ಕೂಲ್ನ 14 ವರ್ಷದ ಮೋನಿತಾ ಮತ್ತು 11 ವರ್ಷದ ತನುಶ್ರೀ ಕಾಣೆಯಾದವರು ಕೋಲಾರದ ಮುಳುಬಾಗಿಲು ಪಟ್ಟಣದ ವಿದ್ಯಾರ್ಥಿನಿಯರು ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಬೆಳಿಗ್ಗೆ ಶಾಲೆಗಂತ ಮನೆಯಿಂದ ಸಹೋದರಿಯರು ತೆರಳುತ್ತಾರೆ, ಶಾಲೆಗೂ ಹೋಗಿಲ್ಲ, ಮನೆಗೂ ವಾಪಸ್ಸಾಗಿಲ್ಲ. ಹಾಗಾದರೆ ಎಲ್ಲಿ ಹೋದರು? ಮುತ್ಯಾಲಪೇಟೆಯ ರಮೇಶ್ ಎನ್ನುವವರ ಇಬ್ಬರು ಮಕ್ಕಳು, ಇಬ್ಬರು ಕೂಡ ಅಪ್ರಾಪ್ತರು. ಸಹಜವಾಗಿ ನೋಡಿ, ಪೋಷಕರಿಗೆ ಆತಂಕ. ನೋಡಿ, ಹೆಣ್ಮಕ್ಳು ಇಬ್ಬರು ಕೂಡ ಅಕ್ಕ ತಂಗಿ ಶಾಲೆಗೆ ಅಂತ ಹೋದಂತಹ ಇಬ್ಬರು ಮಕ್ಕಳು ಕಣ್ಮರೆಯಾಗಿದ್ದಾರೆ, ನಾಪತ್ತೆಯಾಗಿದ್ದಾರೆ ಅಂದರೆ ಪೋಷಕರಿಗೆ ಆತಂಕ ಆಗೇ ಆಗುತ್ತೆ ಸಹಜವಾಗಿ. ಕೋಲಾರದ ಮುಳುಬಾಗಿಲು ಪಟ್ಟಣದ ವಿದ್ಯಾರ್ಥಿನಿಯರು ಇವರು. ಯಾಕಂದರೆ ದಿನ ಶಾಲೆಗೆ ಹೋಗ್ತಾರೆ, ಮನೆಗೆ ಬರ್ತಾರೆ, ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಹೋಗಿದ್ದಾರೆ ಅಂತ ಪೋಷಕರು ಅಂದ್ಕೊಂಡಿರ್ತಾರೆ. ಆದರೆ ನೋಡಿ, ಶಾಲೆಗೂ ಹೋಗಿಲ್ಲ, ಜೊತೆಗೆ ಮನೆಗೂ ಬಂದಿಲ್ಲ. ಈ ಗ್ಯಾಪಲ್ಲಿ ಎಲ್ಲಿ ಹೋದರು? ಈಗ ಮುತ್ಯಾಲಪೇಟೆಯ ರಮೇಶ್ ಎಂಬುವವರ ಇಬ್ಬರು ಮಕ್ಕಳು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮುಳುಬಾಗಿಲು ನಗರ ಪೊಲೀಸ್ ಠಾಣೆಯಲ್ಲಿ ಮಕ್ಕಳ ನಾಪತ್ತೆ ಕೇಸ್ ಕೂಡ ಈಗ ದಾಖಲಾಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಇತ್ತೀಚೆಗೆ ಮಕ್ಕಳ ಕಳ್ಳರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ಕಿಡ್ನ್ಯಾಪರ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಈಗ ಪೊಲೀಸ್ನವರು ತನಿಖೆಯನ್ನು ಕೂಡ ಮಾಡಬೇಕಾಗ್ತದೆ. ಪೋಷಕರ ಒಂದು ಆತಂಕ ಸಹಜವಾಗಿ ಅದು ಜಾಸ್ತಿ ಆಗ್ತಾನೆ ಹೋಗ್ತದೆ. ಇಬ್ಬರು ಕೂಡ 2 ಜನ ಹೆಣ್ಮಕ್ಳು ಇವತ್ತು ಮನೆಗೂ ಬಂದಿಲ್ಲ, ಶಾಲೆಗೂ ಹೋಗಿಲ್ಲ ಅಂದರೆ ಸಹಜವಾಗಿ ಆತಂಕಗಳು ಈಗ ಶುರುವಾಗೇ ಆಗ್ತದೆ.